ಆಮೇಲೆ ಯಾರು ಮೀಟಿಂಗ್ ಮಾಡಿದ್ದಾರೆ? ನೋಡಿ, ಈಗ ಒಂದು ನಿಮಿಷ, ಕಮಿಟಿ ಮೀಟಿಂಗಿಗೆ ಬಂದಾಗ ಶಾಸಕರು ಕಮಿಟಿ ಮೀಟಿಂಗನ್ನು ಮುಗಿಸಿ ಊಟ ಮಾಡೋದು ತಪ್ಪ? ಮತ್ತೆ ಯಾವುದೇ ರೀತಿಯಾದಂಥ ರಾಜಕೀಯ ಮೀಟಿಂಗ್ ನಡೆದಿಲ್ಲ, ರಾಜಕೀಯ ಚರ್ಚೆಗಳು ನಡೆದಿಲ್ಲ. ಪ್ರತಿ ಮಂಗಳವಾರ ಕಮಿಟಿ ಮೀಟಿಂಗ್ ಬಂದಾಗ ನಾವು ಬೇರೆ ಬೇರೆ ಶಾಸಕರು, ಅನ್ಯ ಪಕ್ಷದ ಶಾಸಕರನ್ನು ಸೇರಿಸಿಕೊಂಡು ಊಟಕ್ಕೆ ಹೋಗ್ತೀವಿ. ಮಧ್ಯಾಹ್ನ ಇದ್ದೇ ಇರ್ತಾರೆ. ನೀವು ಊಹೆಗೆ ತಕ್ಕಂತೆ ಮಾತಾಡ್ತಿದ್ದೀರಿ. ಎಲ್ಲವೂ ಸುಳ್ಳು, ಎಲ್ಲವೂ ಕಲ್ಪೋತಿತ. ಪ್ರತಿ ಮಂಗಳವಾರ ಬೇಕಾದ್ರೆ ನಿಮಗೂ ಆಹ್ವಾನ ಕೊಡ್ತೇವೆ. ನಮ್ಮದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಊಟಕ್ಕೆ ನಾವು ಸೇರ್ತೇವೆ. ನೀವು ಬೇಕಾದ್ರೆ ಊಟಕ್ಕೆ ಬರ್ಬೋದು. ರಾಜ್ಯಾಧ್ಯಕ್ಷ ಯೋಚನೆ ಮಾಡ್ತಾರೆ, ಹೈಕಮಾಂಡ್ ಯೋಚನೆ ಮಾಡ್ತಾರೆ. ನೋಡಿ, ನಾವು 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡಿದ್ದೆವು. ಆ 3 ತಂಡಗಳ ಪ್ರವಾಸಗಳ ವಿಷಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರು ತಲುಪಿಸಿದ್ದೇವೆ. ಬಹುಶಃ ರಾಜ್ಯಾಧ್ಯಕ್ಷರು ಇದನ್ನು ಕ್ರೋಢೀಕರಣ ಮಾಡಿ ರಾಷ್ಟ್ರೀಯ ತಂಡಕ್ಕೂ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಕ್ಫಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆಗಳಾಗಬೇಕು ಅನ್ನುವಂಥದ್ದು ವಿಧಾನಸಭೆ ಒಳಗೂ ಕೂಡ ನಾವು ಹೇಳಿದ್ವಿ. ಸರ್ಕಾರ ಕೊಟ್ಟಂಥ ಹಲವು ಉತ್ತರಗಳ ಬಗ್ಗೆ ನಮಗೆ ಸಣ್ಣ ಅಸಮಾಧಾನ ಆಗಿದೆ ಅನ್ನೋದನ್ನು ಕೂಡ ಅಸೆಂಬ್ಲಿ ಒಳಗೂ ಕೂಡ ಹೇಳಿದ್ವಿ. ಇನ್ನಷ್ಟು ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಬೇಕು. ಈಗಾಗಲೇ ಜಂಟಿ ಸಂಸದೀಯ ಮಂಡಳಿಯ ಸಭೆಗಳು ನಡೀತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಯಾವುದು ಯಾರು ಈಗ ಇದರಂತ ಒಂದು ದುರಂತ ಇನ್ನೇನಿಲ್ಲ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।